ಇವತ್ತು ನಾವು ಸಿಂಪಲ್ ಆಗಿ ಬಹಳ ರುಚಿಕರವಾಗಿ ಆಲೂಗಡ್ಡೆ ಸಾಗು ಮಾಡೋಣ. ಹೆಚ್ಚು ಪದಾರ್ಥಗಳೇನು ಬೇಕಿಲ್ಲ, ತುಂಬ ಸುಲಭವಾಗಿ ಮಾಡ್ಬೋದು. ಗಡಿಬಿಡಿ ದಿನಗಳಲ್ಲಂತೂ ತುಂಬ ಸಹಾಯ ಬರುತ್ತೆ ಈ ರೆಸಿಪಿ. ನಮಸ್ತೆ ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಆಲೂಗಡ್ಡೆನ ಬೇಯಿಸ್ಕೊಳ್ಬೇಕು. ನಾನಿಲ್ಲಿ 5 ಸಣ್ಣ ಗಾತ್ರದ ಆಲೂಗಡ್ಡೆನ ತೊಗೊಂಡಿದ್ದೀನಿ. ದೊಡ್ಡದಾದರೆ ಒಂದು 2 ಹಾಕ್ಕೊಂಡ್ರೂ ಸಾಕಾಗತ್ತೆ. ಒಂದು 2 ವಿಸಿಲ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನಿಮ್ಗೆ ತುಂಬ ದೊಡ್ಡದಿದ್ದರೆ ಒಂದು 2 ಭಾಗ ಮಾಡಿಕೊಂಡ್ರೆ ಬೇಯಿಸೋದು ಸುಲಭ ಆಗುತ್ತೆ. ಆನಂತರ ಈ ರೀತಿ ಸಿಪ್ಪೆನ ತೆಗಿಬೇಕು. ಬಿಸಿ ಇದ್ದರೆ ಒಂದು ಸಲ ತಣ್ಣೀರು ಹಾಕಿ ಬಗ್ಸಿ ಮತ್ತೆ ಸಿಪ್ಪೆ ತೆಗೀರಿ, ಸುಲಭ ಆಗುತ್ತೆ. ಆನಂತರ ಪುಡಿ ಮಾಡ್ಕೊಳ್ಬೇಕು. ನಾನೊಂದು ಮ್ಯಾಶರ್ ಸಹಾಯದಿಂದ ಪುಡಿ ಮಾಡ್ತಾ ಇದ್ದೀನಿ. ನೀವು ಹಾಗೆ ಕೈಯಲ್ಲಿ ಬೇಕಾದ್ರೂ ಪುಡಿ ಮಾಡ್ಕೊಳ್ಬೋದು. ಇಷ್ಟು ಮಾಡಿದ ಮೇಲೆ ಅಂತೂ ತುಂಬ ಸುಲಭ, ಇದು ಬೇಗ ಆಗೋಗ್ಬಿಡುತ್ತೆ. ಒಂದು ಬಾಣಲೆನಲ್ಲಿ 2 ಟೇಬಲ್ ಚಮಚ ಎಣ್ಣೆ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, 1 ಚಮಚ ಉದ್ದಿನ ಬೇಳೆನ ಹಾಕಿ ಒಗ್ಗರಣೆ ಮಾಡಬೇಕು. ಸಾಸಿವೆ ಜೀರಿಗೆ ಸಿಡಿಯೋದಕ್ಕೆ ಶುರುವಾದ ಕೂಡಲೇ 2 ಹಸಿಮೆಣಸಿನ್ಕಾಯಿ ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. 1 ಚಮಚ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ, ಸ್ವಲ್ಪ ಕರಿಬೇವು, ಇವಿಷ್ಟನ್ನು ಹಾಕಿ ಒಂದು ಸುತ್ತು ಹುರಿಬೇಕು. ಇದೇನಿದು ಆಲೂಗಡ್ಡೆ ಪಲ್ಯ ಮಾಡ್ದಂಗೆ ಮಾಡ್ತಾ ಇದ್ದಾಳೆ ಅನ್ಕೊತಾ ಇದ್ದೀರಾ? ಆಲೂಗಡ್ಡೆ ಪಲ್ಯ ಥರಾನೇ ಮಾಡೋದು, ಆದರೂ ಇದು ಆಲೂಗಡ್ಡೆ ಪಲ್ಯ ಅನ್ಸಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಮಾಡಿ ನೋಡಿ ಒಂದ್ಸಲ. ಇಲ್ಲಿ ಒಗ್ಗರಣೆ ತಯಾರಾದಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, 2 ಮಧ್ಯಮ ಗಾತ್ರದ ಈರುಳ್ಳಿ ಹಾಕಿದ್ದೀನಿ. ಹಾಗೆಯೇ ದೊಡ್ಡ ಚಿಟಿಕೆ ಅರಿಶಿನ, ರುಚಿಗೆ ತಕ್ಕ ಹಾಗೆ ಉಪ್ಪು ಹಾಕಿ ಈ ರೀತಿ ಒಂದು ಸುತ್ತು ಈರುಳ್ಳಿನ ಹುರ್ಕೊಳ್ಬೇಕು. ಆನಂತರ ಸ್ವಲ್ಪ ಬಟಾಣಿನ ಸೇರಿಸ್ತಾ ಇದ್ದೀನಿ. ಹಸಿ ಬಟಾಣಿ ಅಥವಾ ಫ್ರೋಝನ್ ಬಟಾಣಿ ಅಥವಾ ಒಣಗಿರೋ ಬಟಾಣಿ ಆದರೆ ನೆನೆಸಿ ಬೇಯಿಸಿಟ್ಕೊಂಡು ಹಾಕಬೇಕು. ಅಥವಾ ನಿಮ್ಮ ಹತ್ರ ದೊಣ್ಣೆ ಮೆಣಸಿದ್ರೆ ಅದನ್ನು ಬೇಕಾದ್ರೂ ಸ್ವಲ್ಪ ಹಾಕ್ಕೊಳ್ಬೋದು. ಇವೆಲ್ಲ ಹಾಕದೇನೂ ಮಾಡ್ಬೋದು. ಬಟಾಣಿ ಸೇರಿಸಿದ್ಮೇಲೆ ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಎಲ್ಲ ಮೆತ್ತಗಾಗೋವರೆಗೆ ಹುರಿದು ಪುಡಿ ಮಾಡಿಟ್ಟಿರೋ ಆಲೂಗಡ್ಡೆ ಹಾಕಿ 1 ಲೋಟದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಚ್ಚಿ ಕುದಿಯೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ನೀವು ಚಪಾತಿ ಜೊತೆ ಬಡಿಸ್ಬೋದು, ಅನ್ನದ ಜೊತೆನೂ ಬಡಿಸ್ಬೋದು, ರಾಗಿ ಮುದ್ದೆ ಜೊತೆ ಯಾವುದ್ರ ಜೊತೆ ಬೇಕಾದ್ರೂ ಬಡಿಸ್ಬೋದು. ತರಕಾರಿ ಎಲ್ಲ ಇಲ್ಲದೆ ಇರುವಾಗ ಸುಲಭವಾಗಿ ಮಾಡ್ಕೊಳ್ಬೋದು. ಇಲ್ಲಿ ಕುದಿಯೋಕ್ಕೆ ಶುರುವಾದ ಕೂಡಲೇ 1/4 ಚಮಚದಷ್ಟು ಗರಂ ಮಸಾಲ, ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇನ್ನೊಂದು ಸುತ್ತು ಮಚ್ಚಿ 1 ಕುದಿ ಬರೆಸಿ ಸ್ಟವನ್ನು ಆಫ್ ಮಾಡಿದ್ರೆ ಆಯಿತು. ಬ್ಯಾಚುಲರ್ಸು ಅಥವಾ ಹೊಸದಾಗಿ ಅಡುಗೆ ಕಲಿತಾ ಇರೋರೆಲ್ಲ ಸುಲಭವಾಗಿ ಮಾಡ್ಕೊಳ್ಬೋದು. ನನ್ನ ಮಗನಿಗಂತೂ ಇದು ತುಂಬ ಇಷ್ಟ. ಇದನ್ನು ಅನ್ನದ ಜೊತೆನೂ ತಿಂತಾನೆ, ಚಪಾತಿ ಜೊತೆನೂ ತಿಂತಾನೆ. ಸ್ಟವ್ ಆಫ್ ಮಾಡಿದ ಮೇಲೆ ನಿಂಬೆಹಣ್ಣಿನ ರಸನ ಸೇರಿಸ್ಬೇಕು. ನಿಮಗೆ ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು 2 ಚಮಚದಷ್ಟು ಹಾಕಿದ್ದೀನಿ. ಖಂಡಿತ ಮಾಡಿ ನೋಡಿ, ನಿಮ್ಗೆ ಇಷ್ಟ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.